ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಸಿಹಿ ತಿನ್ನುವ ಒಂದು ಹಂಬಲ ಹೆಚ್ಚಾಗ್ತಾ ಇದೆ. ಅದನ್ನು ನಾವು ಶುಗರ್ ಕ್ರೇವಿಂಗ್ ಅಂತ ಕರಿತೀವಿ. ಮೊದಲೆಲ್ಲ ಒಂದು ಸಂಭ್ರಮ, ಸಂತೋಷ ಉಂಟಾದಾಗ ಸಿಹಿಯನ್ನು ತಿಂತಾಯಿದ್ವು. ಅದು ನಮ್ಮ ಹಿರಿಯರ ಆಚರಣೆಗಳನ್ನು ನಾವು ನೋಡ್ತಾ ಬಂದರೆ ಹಬ್ಬದಲ್ಲಿ ಮಾತ್ರ ಸಿಹಿನ ಮಾಡ್ತಾಯಿದ್ರು. ಅದು ಬೆಲ್ಲದಲ್ಲಿ ಏನೋ ಒಂದು ಪಾಯಸನೋ ಅಥವಾ ಹೋಳಿಗೆನೋ ಈ ಥರದನ್ನು ಮಾಡ್ತಾ ಇದ್ದಿದ್ದು ನಾವು ನೋಡಿದ್ದೀವಿ. ಅದರ ಹೊರತಾಗಿ ಏನೋ ಒಂದು ಮನೆಯಲ್ಲಿ ಶುಭ ಸಮಾರಂಭ ನಡೀತು, ಏನೋ ಒಂದು ಒಳ್ಳೆ ನ್ಯೂಸ್, ಉದಾಹರಣೆಗೆ SSLC PUC ಒಳ್ಳೆ ಮಾರ್ಕ್ಸ್ ಮಕ್ಕಳು ತೆಗೆದ್ರು ಅಂದರೆ ಅವರು ಬಾಯಿ ಸಿಹಿ ಮಾಡೋದಕ್ಕೋಸ್ಕರ ಏನೋ ಒಂದು ಕೇಸರಿ ಬಾತು ಆ ಥರದ್ದು ಬಹಳ ಕಡಿಮೆ ಸಿಹಿಯನ್ನು, ಸಕ್ಕರೆಯನ್ನು ನಾವು ಸೇವನೆ ಮಾಡ್ತಾಯಿದ್ವು. ನಂತರದ ದಿನದಲ್ಲಿ ಏನಾಯಿತು, ಈ ಒಂದು ಆಚರಣೆ ಬದಲಾಯಿತು. ಪ್ರತಿದಿನ ಸಿಹಿಯನ್ನು ಸೇವಿಸುವಂತಹ ಒಂದು ರೂಢಿ ಬಂದ್ಬಿಟ್ಟಿದೆ. ಉದಾಹರಣೆಗೆ ಹೊರಗಡೆ ಎಲ್ಲ ಹೋಗಿರ್ತೀವಿ, ಆಫೀಸಲ್ಲಿ ಪ್ರತಿದಿನ ಒಬ್ಬರ ಒಂದು ಬರ್ತ್ಡೇ ಆಗಿರ್ಬೋದು, ಬೇರೆ ಬೇರೆ ಸೆಲೆಬ್ರೇಷನ್ ಅಂದಾಗ ಸಿಹಿಯನ್ನು ತಂದುಕೊಡ್ತಾರೆ. ಆಗ ಅನಿವಾರ್ಯವಾಗೂ ಸಹ ಸಿಹಿಯನ್ನು ಸೇವನೆ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಜೊತೆಯಲ್ಲಿ ಏನಾಗ್ತಾ ಇದೆ, ಸಿಹಿ ತಿಂಡಿಗಳು ಮೊದಲಿಗಿಂತ ಹೆಚ್ಚು ಜಾಸ್ತಿ ಸಿಗ್ತಾ ಇದೆ ನಮಗೆ. ಮೊದಲೆಲ್ಲ ಒಂದು ಲಿಮಿಟೆಡ್ ನಂಬರ್ ಆಫ್ ಒಂದು ಸ್ವೀಟ್ಸ್ಗಳು ಸಿಗ್ತಾಯಿತ್ತು. ಇವಾಗ ಆ ಥರ ಅಲ್ಲ, ತರಾವರಿ ಸಿಹಿ ತಿಂಡಿಗಳು, ನಮಗೆ ಕಣ್ಣಿಗೆ ಬೇಕಾದ ಸಿಹಿ ತಿಂಡಿಗಳು ಸಿಕ್ಕುತ್ತೆ. ಮತ್ತು ಬೇಕಾದಷ್ಟು ಸಿಹಿ ತಿಂಡಿ ಮಾರುವ ಅಂಗಡಿಗಳು ಇದೆ, ಎಲ್ಲ ಕಡೆಯೂ ಇರೋದ್ರಿಂದ ಏನಾಗುತ್ತೆ, ಕೆಲವೊಮ್ಮೆ ಸಿಹಿ ತಿನ್ನುವ ಹಂಬಲ ಹೆಚ್ಚಾಗ್ತಾ ಇರುತ್ತೆ. ಹಾಗಾದರೆ ಈ ಸಿಹಿ ತಿನ್ನುವ ಹಂಬಲ ಏನು ಅಂತ ನಾವು ನೋಡೋದಾದರೆ, ಅಥವಾ ಸ್ವೀಟ್ ಅಥವಾ ಶುಗರ್ ಕ್ರೇವಿಂಗ್ ಅಂತ ನೋಡೋದಾದರೆ, ಇದೊಂದು ಚಟ ಆಗಿ ರೂಪುಗೊಂಡಿದೆ ಎನ್ಬೋದು. ಇದು ಕೇವಲ ಆಸೆ ಮಾತ್ರ ಅಲ್ಲ, ಮೆದುಳಿನಲ್ಲಿ ಬದಲಾವಣೆ, ಅದರ ಜೊತೆ ಹಾರ್ಮೋನುಗಳಲ್ಲಿ ಬದಲಾವಣೆ, ಗಟ್ ಮೈಕ್ರೋಬ್ಗಳಲ್ಲಿ ಬದಲಾವಣೆ, ಈ ರೀತಿ ನಾನಾ ರೀತಿಯ ಬದಲಾವಣೆಗಳು ದೇಹದಲ್ಲಿ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಚಾಕ್ಲೇಟ್ಸ್ಗಳು, ಐಸ್ ಕ್ರೀಮ್ಗಳು ಮತ್ತು ಅತ್ಯಧಿಕ ಸಿಹಿಯನ್ನು ಹೊಂದಿರುವಂತಹ ಕುಕ್ಕೀಸ್ಗಳಾಗಿರ್ಬೋದು, ಬಿಸ್ಕೆಟ್ಸ್ಗಳಾಗಿರ್ಬೋದು, ಪೇಸ್ಟ್ರಿಗಳು, ಜೊತೆಯಲ್ಲಿ ಕೇಕ್, ಈ ಥರದ ಆಹಾರ ಜನ ತುಂಬ ಇಷ್ಟಪಡ್ತಾರೆ. ಸಂತೋಷ ಆದಾಗಲೂ ಸಿಹಿ ತಿಂತಾರೆ, ದುಃಖ ಆದಾಗಲೂ ದುಃಖವನ್ನು ಮರೆಯೋದಕ್ಕೋಸ್ಕರನೂ ಸಿಹಿ ತಿಂತಾರೆ, ಸಂತೋಷ ಹೆಚ್ಚಾದಾಗಲೂ ಸಿಹಿ ತಿಂತಾರೆ, ಒತ್ತಡದ ನಿವಾರಣೆಗೆ ಸಿಹಿ ತಿಂತಾರೆ, ನಿದ್ರೆ ಕಡಿಮೆ ಆದಾಗ ಸಿಹಿ ತಿಂತಾರೆ. ಈ ರೀತಿ ಎಲ್ಲದಕ್ಕೂ ನಾವು ಬೇರೆ ರೂಪದಲ್ಲಿ ಅದನ್ನು ಬದಲಾವಣೆ ಮಾಡ್ಕೋಬೇಕು. ಒತ್ತಡ ಉಂಟಾದಾಗ ಒತ್ತಡವನ್ನು ಬೇರೆ ಬೇರೆ ವಿಧಾನದಿಂದ ಒತ್ತಡವನ್ನು ನಿಯಂತ್ರಿಸಬೇಕು. ಆದರೆ ಬಹಳಷ್ಟು ಜನ ಸಿಹಿ ತಿನ್ನುವುದರ ಮೂಲಕ ಒತ್ತಡದ ನಿವಾರಣೆಯನ್ನು ಪ್ರಯತ್ನ ಪಡ್ತಾರೆ. ಇಲ್ಲಿ ಖಂಡಿತ ದೇಹದ ಮೇಲೆ ಇದೊಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಸಿಹಿ ತಿಂದಾಗ ಏನಾಗುತ್ತೆ ಅಂದರೆ, ಮೆದುಳಿನ ಕೆಲವು ಭಾಗಗಳು ಆ್ಯಕ್ಟಿವೇಟ್ ಆಗುತ್ತೆ, ಎಲ್ಲ ಭಾಗ ಆಲ್ಮೋಸ್ಟ್ ಅಂತ ಅನ್ಬೋದು. ಉದಾಹರಣೆಗೆ ಹೇಳಬೇಕೆ, ಹೈಪೋಥಲಾಮಸ್ ಆ್ಯಕ್ಟಿವೇಟ್ ಆಗುತ್ತೆ. ಇದರ ಜೊತೆಯಲ್ಲಿ ನಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ಮುಂಭಾಗದ ಮೆದುಳು, ಅಮೆಗ್ಡೆಲ್ಲ, ಅದರ ಜೊತೆಗೆ ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್, ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾ, ಈ ಥರ ಎಲ್ಲ ಭಾಗಗಳು, ಮೆದುಳಿನ ಪ್ರಮುಖ ಭಾಗಗಳು ಆ್ಯಕ್ಟಿವೇಟ್ ಆಗುತ್ತೆ. ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾ ಆ್ಯಕ್ಟಿವೇಟ್ ಆಗಿ ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಆ್ಯಕ್ಟಿವೇಟ್ ಆದಾಗ ಡೋಪಾಮೈನ್ ಎನ್ನುವ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಡೋಪಾಮೈನು ಒಂದು ರಿವಾರ್ಡಿಂಗ್ ಹಾರ್ಮೋನು. ನಾವು ಏನಾದರೂ ಸಿಹಿಯನ್ನು ತಿಂದಾಗ ತಕ್ಷಣ ಬಿಡುಗಡೆಯಾಗುವ ಹಾರ್ಮೋನು ಡೋಪಾಮೈನ್. ಅದು ಬಿಡುಗಡೆಯಾದಾಗ ಮನಸ್ಸಿಗೆ ಸಂತೋಷ ಆಗುತ್ತೆ. ನಾವೇನು ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಸಿಹಿಯನ್ನು ತಿಂತೀವಿ, ಆವಾಗ ಇನ್ನೂ ಹೆಚ್ಚು ಡೋಪಾಮೈನು ಬಿಡುಗಡೆಯಾಗ್ತಾ ಬರುತ್ತೆ. ಇದು ಈ ರೀತಿ ಒಂದು ಕ್ರೇವಿಂಗ್ ಆಗಿ, ಒಂದು ಹಂಬಲವಾಗಿ, ತೀವ್ರವಾದ ಹಂಬಲ ಉಂಟಾಗಿ ಇದನ್ನು ನಾವು ಹೆಚ್ಚು ಅಂದರೆ ಸಿಹಿ ತಿಂಡಿಗಳನ್ನು ಸೇವನೆ ಮಾಡ್ತೀವಿ. ಈ ಬಿಡುಗಡೆಯಾದ ಡೋಪಾಮೈನ್ ಏನು ಮಾಡುತ್ತೆ, ಮೆದುಳಿನಲ್ಲಿ ಡೋಪಾಮೈನ್ ರೆಸೆಪ್ಟಾರ್ಗಳಿದೆ. ಆ ಡೋಪಾಮೈನ್ ರೆಸೆಪ್ಟಾರ್ ಜೊತೆ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಅದು ಮೆದುಳಿನ ಇನ್ನೂ ಕೆಲವು ಭಾಗಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಅಲ್ಲಿ ಸೈಕ್ಲಿಕ್ AMP ಎನ್ನುವ ಒಂದು ಅದರಲ್ಲಿರುವಂಥ ಪ್ರಮುಖವಾದ ಒಂದು ರಾಸಾಯನಿಕ ಹೆಚ್ಚು ಬಿಡುಗಡೆಯಾಗುತ್ತೆ. ಸೈಕ್ಲಿಕ್ AMP ಕ್ರೆಬ್ ಪಾತ್ವೇನ ಆ್ಯಕ್ಟಿವೇಟ್ ಮಾಡುತ್ತೆ. ನಂತರ ಇದೇನು ಮಾಡುತ್ತೆ, ಮೆದುಳಿನ ರಿವಾರ್ಡಿಂಗ್ ಸಿಸ್ಟಮ್, ಅಂದರೆ ಇನ್ನು ಅಡಿಕ್ಷನ್ ಅಥವಾ ನನಗೆ ಇನ್ನೂ ಹೆಚ್ಚು ಬೇಕು ಎನ್ನುವ ಒಂದು ಜಾಗ ಏನಿದೆ ಮೆದುಳಿನಲ್ಲಿ, ಅದನ್ನು ಸತತವಾಗಿ ಆ್ಯಕ್ಟಿವೇಟ್ ಮಾಡುವಂತಹ ಒಂದು ಶಕ್ತಿಯನ್ನು ಇದು ಹೊಂದಿದೆ. ಹಾಗಾಗಿ ಒಮ್ಮೆ ಸಿಹಿ ತಿಂದರೆ ಪದೇ ಪದೇ ಚಾಕ್ಲೇಟ್ಸ್ ತಿನ್ನಬೇಕು, ಪದೇ ಪದೇ ಐಸ್ ಕ್ರೀಮ್ ತಿನ್ನಬೇಕು ಎನ್ನುವ ಹಂಬಲ ಉಂಟಾಗುತ್ತೆ. ಇನ್ನು ಎರಡನೆಯದು ಬಹಳ ಮುಖ್ಯವಾಗಿ, ಸಕ್ಕರೆಯನ್ನು ನಾವು ಸಿಹಿಯನ್ನು ಸೇವಿಸಿದಾಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ತಕ್ಷಣ ಇನ್ಸುಲಿನ್ ಬಿಡುಗಡೆಯಾಗಿ ಅದನ್ನು ಕಡಿಮೆ ಮಾಡುತ್ತೆ.
ಕಡಿಮೆ ಮಾಡಿದಾಗ ದೇಹ ಏನು ಸೆನ್ಸ್ ಮಾಡುತ್ತೆ ಅಂದರೆ ಸಕ್ಕರೆ ಕಡಿಮೆ ಆಗೋಯಿತು ಅಂಥೇಳಿ ಪುನಃ ಸಕ್ಕರೆಯನ್ನು ತಿನ್ನುವಂತಹ ಒಂದು ಹಂಬಲವನ್ನು ಉಂಟು ಮಾಡುತ್ತೆ. ಇದನ್ನು ನಾವು ಗ್ಲೂಕೋಸ್ ರೋಲರ್ ಕೋಸ್ಟರ್ ಅಂತ ಅನ್ಬೋದು. ಅಂದರೆ ಇಲ್ಲಿ ಗ್ಲೂಕೋಸ್ ಜಾಸ್ತಿ ಆಯಿತು, ನಂತರ ಅದು ಕಡಿಮೆ ಆಯಿತು, ಏಕೆಂದರೆ ಇನ್ಸುಲಿನ್ ಬಿಡುಗಡೆಯಾಗಿದ್ದರಿಂದ. ಕಡಿಮೆ ಆದ ತಕ್ಷಣ ದೇಹ ಏನು ಸೆನ್ಸ್ ಮಾಡ್ತು, ರಕ್ತದಲ್ಲಿ ಸಕ್ಕರೆ ಇಲ್ಲ ಅಂಥೇಳಿ ಪುನಃ ಸೇವನೆ ಮಾಡಬೇಕು ಎನ್ನುವ ಹಂಬಲವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ರೋಲರ್ ಕೋಸ್ಟರ್ ಥರ ಇದು ಮಾಡೋದ್ರಿಂದ ನಮಗೆ ಅರಿವಿಲ್ಲದಂತೆ ನಾವು ನಮ್ಮ ದೇಹದಲ್ಲಿ ಈ ಇನ್ಸುಲಿನ್ ಕನ್ವರ್ಷನ್ ಪಾತ್ವೆ ಏನಿದೆ ಅದನ್ನು ನಾವು ವೇರಿ ಮಾಡ್ತಾ ಇದ್ದೀವಿ, ನಾವೇ ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋ ಥರ ಆಗ್ತಾಯಿದೆ. ಹಾಗಾಗಿ ಸಾಮಾನ್ಯವಾಗಿ ಊಟ ಮಾಡಿದಾಗ ಏನಾಗುತ್ತೆ ಅಂದರೆ ಕಾರ್ಬೋಹೈಡ್ರೇಟು ಸಕ್ಕರೆಯಾಗಿ ಪರಿವರ್ತನೆ ಹೊಂದುತ್ತೆ. ಆ ಹೆಚ್ಚಾದ ಸಕ್ಕರೆಯನ್ನು ಗ್ಲೈಕೋಜನ್ ಆಗಿ ಅದನ್ನು ಕನ್ವರ್ಟ್ ಮಾಡಲು ಇನ್ಸುಲಿನ್ ಕೆಲಸ ಮಾಡುತ್ತೆ. ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ, ನಾವು ಅತಿ ಹೆಚ್ಚು ಸಕ್ಕರೆಯನ್ನು ತಿಂತಾ ಇದ್ದೀವಿ, ಅದು ಹೆಚ್ಚು ಹೆಚ್ಚು ಇನ್ಸುಲಿನ್ ಬಿಡುಗಡೆ ಆಯಿತು. ಹೆಚ್ಚು ಇನ್ಸುಲಿನ್ ಬಿಡುಗಡೆ ಆದಾಗ ಹೆಚ್ಚಾದ ಸಕ್ಕರೆ ಏನಾಯಿತು, ಗ್ಲೈಕೋಜನ್ ಕನ್ವರ್ಟ್ ಆಯಿತು. ಆದರೆ ಕನ್ವರ್ಟ್ ಆದ ನಂತರ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗೋದ್ರಿಂದ ಪುನಃ ನಾವು ಸಕ್ಕರೆಯನ್ನು ತಿನ್ನುವಂತಹ ಒಂದು ಹಂಬಲ ನಮಗೆ ಉಂಟಾಗುತ್ತೆ. ಇನ್ನು ಈ ಸಕ್ಕರೆಯನ್ನು ತಿನ್ನುವ ಹಂಬಲ ಯಾವಾಗ ಹೆಚ್ಚಾಗುತ್ತೆ ಅಂತಂದರೆ ಒತ್ತಡ ಹೆಚ್ಚಾದಾಗ ಸಕ್ಕರೆಯನ್ನು ಸೇವಿಸುವ ಹಂಬಲ ಹೆಚ್ಚಾಗ್ತಾ ಬರುತ್ತೆ. ಅದೇ ಉದಾಹರಣೆಗೆ ನಾನು ಮೊದಲೇ ಹೇಳಿದೆ, ಇತ್ತೀಚೆಗೆ ಯುವತಿಯರಲ್ಲಿ ಚಾಕ್ಲೇಟ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಏನೇ ಒಂದು ಸಣ್ಣ ಒತ್ತಡ ಉಂಟಾದರೂ ತಕ್ಷಣ ಇದನ್ನು ತಿಂದಾಗ ಸಮಾಧಾನ ಸಿಕ್ಕುತ್ತೆ. ಆದರೆ ಇದು ಸರಿಯಾದ ರೀತಿಯ ಒತ್ತಡ ನಿರ್ವಹಣೆ ಖಂಡಿತ ಅಲ್ಲ. ಸಕ್ಕರೆ ಆ ಕ್ಷಣಕ್ಕೆ ಅದು ಸಂತೋಷ ಆಗ್ಬೋದು, ಆದರೆ ಆ ಒತ್ತಡ ಹಾಗೇ ಇರುತ್ತೆ. ಹಾಗಾಗಿ ಸಮಸ್ಯೆ ಏನು ಅಂತ ಗುರುತಿಸಿ ಸಮಸ್ಯೆಯನ್ನು ನಿವಾರಣೆ ನಾವು ಮಾಡ್ಕೋಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಏನಾಗುತ್ತೆ, ಅತಿಯಾದ ಸಕ್ಕರೆಯ ಸೇವನೆಯಿಂದ ಮಧುಮೇಹ ಆಗ್ಬೋದು, ಬೊಜ್ಜುತನ ಆಗ್ಬೋದು, ಹಾರ್ಮೋನ್ನಿಂದ ತೊಂದರೆಗಳಾಗ್ಬೋದು, ಮತ್ತು ನಮ್ಮ ಒಂದು ಸೌಂದರ್ಯ ಸಹ ಈ ಸಕ್ಕರೆ ಅತಿಯಾದ ಸೇವನೆಯಿಂದ ಹಾಳಾಗುತ್ತೆ. ಕಾರಣ ಅತಿಯಾದ ಸಕ್ಕರೆ ಕೊಲಾಜನ್ ಜೊತೆ ಸೇರಿಕೊಂಡು, ಕೊಲಾಜನ್ ಅನ್ನೋದು ಪ್ರೋಟೀನು, ಅದರ ಜೊತೆ ಸೇರಿಕೊಂಡು ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಎನ್ನುವ ಒಂದು ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ. ಇದು ಏನಾಗುತ್ತೆ ಅಂದರೆ DNA ಅಥವಾ ಈ ಪ್ರೋಟೀನ್ ಈ ಕೊಲಾಜನ್ನೇ ನಾಶ ಮಾಡ್ತಾ ಬರೋದ್ರಿಂದ, ಇನ್ಫ್ಲಮೇಷನ್ ಜಾಸ್ತಿ ಮಾಡ್ತಾ ಬರೋದ್ರಿಂದ, ಜೊತೆಯಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷಸನ್ನು ದೇಹದಲ್ಲಿ ಜಾಸ್ತಿ ಮಾಡ್ತಾ ಬರೋದ್ರಿಂದ, ಜೊತೆಯಲ್ಲಿ ಎಲಾಸ್ಟಿನ್ ಎನ್ನುವ ಪ್ರೋಟೀನನ್ನು ಸಹ ನಾಶ ಮಾಡೋದರಿಂದ ಚರ್ಮ ಬೇಗ ಸುಕ್ಕುಗಟ್ಟುವುದನ್ನು, ವಯಸ್ಸಾಗುವ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ಕ್ಯಾನ್ಸರ್ನಂತಹ ಜೀವಕೋಶಗಳಿಗೂ ಸಹ ಇದು ಒಂಥರ ಹಬ್ಬದ ಥರ. ಹೆಚ್ಚು ಹೆಚ್ಚು ಸಕ್ಕರೆ ಸೇವಿಸಿದಂಗೆ ಕ್ಯಾನ್ಸರ್ ಜೀವಕೋಶಗಳು ಇನ್ನೂ ಹೆಚ್ಚು ಹೆಚ್ಚು ಅವು ಡಿವೈಡ್ ಆಗೋದಕ್ಕೆ ಹೆಚ್ಚು ಪೂರಕ ಆಗಿರೋದ್ರಿಂದ ಸಕ್ಕರೆಯನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸೇವನೆ ಮಾಡಬೇಕಾಗುತ್ತೆ. ಇಲ್ಲಿ ಇದರ ಜೊತೆಯಲ್ಲಿ ಸಕ್ಕರೆಯನ್ನು ಅತಿ ಹೆಚ್ಚು ಸೇವನೆಯ ಒಂದು ಪ್ರಕ್ರಿಯೆಯಲ್ಲಿ ಲೆಪ್ಟಿನ್ ಮತ್ತು ಗ್ರೆಲಿನ್ ಅಂತ 2 ಹಾರ್ಮೋನುಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಲೆಪ್ಟಿನ್ ಎನ್ನುವ ಹಾರ್ಮೋನು ಹಸಿವನ್ನು ಉಂಟು ಮಾಡೋದು. ಈ ರಿವಾರ್ಡಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಇನ್ನೂ ಸ್ವಲ್ಪ ಸಿಹಿಯನ್ನು ತಿನ್ನು ಅಂತ ನಮ್ಮನ್ನು ಪ್ರೇರೇಪಿಸುತ್ತೆ. ಸ್ವಲ್ಪ ಮೈಸೂರು ಪಾಕ್ ತಿಂದಿರ್ತೀವಿ, ಬಹಳ ರುಚಿಯಾಗಿದೆ, ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಪ್ರೇರೇಪಿಸೋದು ನಮ್ಮ ರಿವಾರ್ಡಿಂಗ್ ಸಿಸ್ಟಮ್. ಅವಾಗೇನಾಗುತ್ತೆ, ಹಸಿವಾದಂಗೆ ಆಗುತ್ತೆ, ತಿನ್ನಬೇಕು ಅನ್ನೋ ಒಂದು ಬಯಕೆ ಬರುತ್ತೆ. ನಂತರ ನಾವು ಸ್ವಲ್ಪ ಸೇವನೆ ಮಾಡ್ತೀವಿ. ಲೆಪ್ಟಿನ್ ಏನು ಮಾಡಬೇಕು ಅಂದರೆ ಸಾಕು ಅಂತೇಳಿ ತೃಪ್ತಿಯನ್ನು ನೀಡಬೇಕು. ಆದರೆ ಲೆಪ್ಟಿನ್ ಏನಾದರೂ ಆ ಸಿಗ್ನಲನ್ನು ನೀಡದೆ ಹೋದರೆ ನಾವು ಸುಮ್ಮನೆ ಸೇವಿಸ್ತಾನೆ ಇರ್ತೀವಿ. ಒಂದು ತಿಂತ ಇನ್ನೂ ಬೇಕು ಎನ್ನುವ ಹಂಬಲ ಹೆಚ್ಚಾಗುತ್ತೆ. ಹಾಗಾಗಿ ಈ 2 ಹಾರ್ಮೋನುಗಳು ಸಕ್ಕರೆಯ ಸೇವನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಸಕ್ಕರೆಯನ್ನು ಸೇವಿಸುವ ಹಂಬಲ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನಿದ್ರೆ ಕಮ್ಮಿಯಾದಾಗಲೂ ಸಹ ಸಕ್ಕರೆಯನ್ನು ಸೇವಿಸುವ ಹಂಬಲ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಜಾಗರಣೆ ಮಾಡ್ತಾರೆ, ನಂತರ ಮಾರನೇ ದಿನ ಸಿಹಿಯನ್ನು ಸೇವಿಸಬೇಕು ಎನ್ನುವ ಆಸೆ ಬರುತ್ತೆ. ಅಂದರೆ ಆ ಥರ ದೇಹದಲ್ಲಿ ಅರ್ಜ್ ಉಂಟಾಗುತ್ತೆ ಸಿಹಿಯನ್ನು ಸೇವಿಸಬೇಕು ಅಂತ. ಕಾರಣ ಏನಾಗಿರುತ್ತೆ ಅಂದರೆ ನಮ್ಮ ಸರ್ಕ್ಯಾಡಿಯಲ್ ರಿದಮ್ ಚೇಂಜ್ ಆಗಿರುತ್ತೆ. ಸರ್ಕ್ಯಾಡಿಯಲ್ ರಿದಮ್ ಅಂದರೆ ರಾತ್ರಿಯೆಲ್ಲ ಎಚ್ಚರ ಆಗಿರೋದ್ರಿಂದ ಆ ರಿದಮ್ ಚೇಂಜ್ ಆಗಿರುತ್ತೆ. ನಮ್ಮ ಕರುಳಿನಲ್ಲಿರುವ ಗಟ್ ಮೈಕ್ರೋಬ್ಗಳು ಬದಲಾವಣೆ ಆಗಿರುತ್ತೆ. ಫರ್ಮಿಟಕ್ಯುಟಸ್ ಎನ್ನುವ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ. ಕ್ಯಾಂಡಿಡೆ ಎನ್ನುವ ಈಸ್ಟ್ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಇವುಗಳಿಗೆ ಸಕ್ಕರೆ ಬಹಳ ಪ್ರಿಯವಾದುದು. ಹಾಗಾಗಿ ಸಕ್ಕರೆಯನ್ನು ಸೇವಿಸಿದಾಗ ಇವುಗಳಿಗೆ ಒಂಥರ ಅಂದರೆ ಅದು ಬೇಕು ಎನ್ನುವ ಹಂಬಲ ನಮಗೆ ಅಲ್ಲಿಂದನೇ ಉಂಟಾಗುವಂಥದ್ದು. ಹಾಗಾಗಿ ಸಕ್ಕರೆಯ ಸೇವನೆ ನಿದ್ರೆಗೆಟ್ಟಾಗ ಅಥವಾ ನಮ್ಮ ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಸಿಹಿಯನ್ನು ತಿನ್ನುವ ಹಂಬಲ ನಮಗೆ ಹೆಚ್ಚಾಗುತ್ತೆ. ಜೊತೆಯಲ್ಲಿ ಏನಾಗುತ್ತೆ, ನಾವು ಸಿಹಿಯನ್ನು ತಿಂದಾಗ ಇದು
ಟ್ರಿಪ್ಟೋಪ್ಯಾನ್ ಆಗಿ ಕನ್ವರ್ಟ್ ಆಗಿ ನಮಗೆ ಬೇಕಾಗುವಂಥ ಸೆರೋಟೋನಿನ್ನು ಸಹ ಬಿಡುಗಡೆ ಮಾಡುವುದರಿಂದ ಹೆಚ್ಚು ನಾವು ನಿದ್ರೆಗೆಟ್ಟಾಗ ಇದನ್ನು ಸೇವನೆ ಮಾಡಬೇಕು ಎನ್ನುವ ಹಂಬಲ ಉಂಟಾಗುತ್ತೆ. ಕಾರಣ ನಮಗೆ ಸೆರೋಟೋನಿನ್ ಇಸ್ ಅ ಮೂಡ್ ಹಾರ್ಮೋನ್. ಸಿಹಿಯನ್ನು ತಿಂದಾಗ ಸಂತೋಷ ಉಂಟಾಗೋದಕ್ಕೆ ಸೆರೋಟೋನಿನ್ನು ಸಹ ಕಾರಣ. ಹಾಗಾಗಿ ಸಿಹಿ ಸೇವನೆ ಕೇವಲ ಒಂದು ಬಯಕೆ ಮಾತ್ರ ಅಲ್ಲ, ಇದರಿಂದ ನಮ್ಮ ಮೆದುಳಿನಲ್ಲಿ ಬದಲಾವಣೆ ಉಂಟಾಗಿರೋದ್ರಿಂದನೇ ತೀವ್ರತರನಾದ ಸ್ವೀಟನ್ನ ತಿನ್ನಬೇಕು ಎನ್ನುವ ಬಯಕೆ ನಮಗೆ ಉಂಟಾಗೋದು. ಕೆಲವ್ರನ್ನ ನೋಡ್ಬೋದು, ತುಂಬ ಸ್ವೀಟ್ಸ್ನ ತಿಂತಾ ಇರ್ತಾರೆ, ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಅದನ್ನು ನಾವು ಶುಗರ್ ಕ್ರೇವಿಂಗ್ ಅಂತ ಕರಿತೀವಿ. ಅಂದರೆ ಹಂಬಲ ತೀವ್ರವಾಗಿರುತ್ತೆ, ಹಪಾತಪ್ಪಿ ತಿನ್ನಲೇಬೇಕು ಎನ್ನುವುದು. ಎಷ್ಟು ಅವರಿಗೆ ಡಯಾಬಿಟಿಕ್ ಆಗಿರ್ತಾರೆ, ಇನ್ಸುಲಿನ್ ತಗೊಳ್ತಾ ಇರ್ತಾರೆ, ಶುಗರ್ ಲೆವೆಲು ತುಂಬ ಜಾಸ್ತಿ ಇದೆ ಅಂತ ವೈದ್ಯರು ಹೇಳಿದ್ರು ಸಹ ಯಾರ ಮಾತನ್ನು ಅವ್ರು ಕೇಳಲ್ಲ. ಕಾರಣ ಇದೊಂದು ಅಡಿಕ್ಷನ್ ಥರ ಆಗಿರೋದ್ರಿಂದ, ರಿವಾರ್ಡಿಂಗ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿರೋದ್ರಿಂದ ಈ ಥರದ ಬದಲಾವಣೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸಿಹಿಯನ್ನು ತಿನ್ನುವುದು ಕೇವಲ ಒಂದು ಹಂಬಲ ಬಯಕೆಯಲ್ಲ, ಇದರ ಹಿಂದೆ ಬೇಕಾದಷ್ಟು ವೈಜ್ಞಾನಿಕ ಅಂಶಗಳನ್ನು ನಾವು ಗುರುತಿಸಬಹುದು. ಸಾಮಾನ್ಯವಾಗಿ ಯಾರಿಗೆ ಈ ಥರ ಒಂದು ಶುಗರ್ ಕ್ರೇವಿಂಗ್ ಅಥವಾ ಸಿಹಿಯನ್ನು ತಿನ್ನುವ ಹಂಬಲ ಹೆಚ್ಚಿರುತ್ತೆ ಅಂತ ನಾವು ನೋಡೋದಾದರೆ, ಯಾರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಅಂದರೆ ಡಯಾಬಿಟಿಕ್ ಇರ್ತಾರೆ, ಅವರಿಗೆ ಹಂಬಲ ಜಾಸ್ತಿ. ಅವರು ಡಯಾಬಿಟಿಕ್ ಅಥವಾ ಮಧುಮೇಹ ಬರುವುದಕ್ಕೆ ಮೊದಲು ಅಷ್ಟು ಹಂಬಲ ಇರೋದಿಲ್ಲ ಸ್ವೀಟ್ ತಿನ್ನಬೇಕು ಅಂತ. ಆದರೆ ಒಂದು ಸಲ ಅವರಿಗೆ ಮಧುಮೇಹ ಇದೆ ಅಂತ ಗೊತ್ತಾದ ಮೇಲೆ ಸಿಹಿ ತಿನ್ನುವ ಹಂಬಲ ಜಾಸ್ತಿ ಆಗುತ್ತೆ. ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್. ಇದರ ಜೊತೆಗೆ ಯಾವ ವ್ಯಕ್ತಿಗೆ ಲೆಪ್ಟಿನ್ ರೆಸಿಸ್ಟೆನ್ಸ್ ಇದೆ ಆತನಿಗೂ ಸಹ ಒಂದು ಸಿಹಿ ತಿನ್ನುವ ಹಂಬಲ ಜಾಸ್ತಿ ಇರುತ್ತೆ. ಮತ್ತು ಗಟ್ ಮೈಕ್ರೋಬ್ಗಳಲ್ಲಿ ವ್ಯತ್ಯಾಸ ಉಂಟಾದಾಗ ಅದನ್ನು ಡಿಸ್ಬಯಾಸಿಸ್ ಅಂತ ಕರಿತೀವಿ. ನಮ್ಮ ಕರುಳಿನಲ್ಲಿ ಒಳ್ಳೆಯ ಮೈಕ್ರೋಬ್ಗಳು, ಒಳ್ಳೆಯ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದ್ದಾಗ ಈ ಸಿಹಿ ತಿನ್ನುವ ಹಂಬಲ ಇರೋದಿಲ್ಲ. ಯಾವಾಗ ಅನಾನುಕೂಲಕರ ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ, ಅದು ಸಿಹಿ ತಿನ್ನುವ ಹಂಬಲವನ್ನು ಇನ್ನೂ ಜಾಸ್ತಿ ಮಾಡ್ತಾ ಇರುತ್ತೆ. ಅದನ್ನು ಡಿಸ್ಬಯಾಸಿಸ್ ಅಂತ ಕರಿತೀವಿ. ಈ ಥರ ಡಿಸ್ಬಯಾಸಿಸ್ ಉಂಟಾದಾಗಲೂ ಸಹ ಸಿಹಿ ತಿನ್ನುವ ಹಂಬಲ ಹೆಚ್ಚಾಗ್ತಾ ಬರುತ್ತೆ. ಜೊತೆಯಲ್ಲಿ ನಮಗೆ ಯಾವಾಗ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರುತ್ತೆ, ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳ ಕೊರತೆ ಇರುತ್ತೆ, ಅಂತಹ ಸಂದರ್ಭದಲ್ಲೂ ಸಿಹಿ ತಿನ್ನುವ ಹಂಬಲ ಜಾಸ್ತಿ ಆಗ್ತಾ ಇರುತ್ತೆ. ಇದರ ಜೊತೆಯಲ್ಲಿ ಏನಾದರೂ ನಮಗೆ ಮೆಟಬಾಲಿಕ್ ತೊಂದರೆಗಳು ಇದ್ದಂಥ ಸಂದರ್ಭದಲ್ಲೂ, ಅನಾರೋಗ್ಯ ಸ್ಥಿತಿಯಲ್ಲೂ ಸಹ ನಮಗೆ ಸಿಹಿ ತಿನ್ನುವ ಹಂಬಲ, ನಿದ್ರೆ ಸರಿಯಾಗಿ ಆಗದಿದ್ದಾಗ ಸಿಹಿ ತಿನ್ನುವ ಹಂಬಲ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆದಾಗ ಸಿಹಿ ತಿನ್ನುವ ಹಂಬಲ ಜಾಸ್ತಿ, ಅದು ಒಂದು ಕ್ರೇವಿಂಗ್ ಅಂತೀವಲ್ಲ, ಅದು ಉಂಟಾಗುತ್ತೆ. ಹಾಗಾದರೆ ಇದರಿಂದ ಹೊರ ಬರುವುದು ಹೇಗೆ ಅಂತ ನಾವು ನೋಡೋದಾದರೆ, ಸಿಹಿ ತಿನ್ನುವ ಹಂಬಲ ಜಾಸ್ತಿ ಆಗ್ತಾ ಇದೆ, ಶುಗರ್ ಕ್ರೇವಿಂಗ್, ಯಾವ ರೀತಿ ಹೊರಬರೋದು ಅಂತ ನಾವು ನೋಡೋದಾದರೆ, ನಮ್ಮ ಆಹಾರದಲ್ಲಿ ಹೆಚ್ಚು ಪ್ರೋಟೀನ್ ಇರಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಹಣ್ಣು, ಸೊಪ್ಪು, ತರಕಾರಿಗಳು, ಮೊಳಕೆ ಕಾಳುಗಳು, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಧಾನ್ಯಗಳು, ದ್ವಿದಳ ಧಾನ್ಯಗಳು, ಅದರಲ್ಲಿ ಕಡಲೆಕಾಳು, ಹೆಸರು ಕಾಳು, ಉದ್ದಿನ ಕಾಳು, ಈ ಥರದ್ದು ಎಲ್ಲದರಲ್ಲೂ ಪ್ರೋಟೀನ್ ಯುಕ್ತವಾಗಿರೋಂಥದ್ದು. ಹಾಲು, ಮೊಸರು, ಮೊಟ್ಟೆ. ಜೊತೆಯಲ್ಲಿ ನಮ್ಮ ಗಟ್ ಮೈಕ್ರೋಬ್ಸ್ ಚೆನ್ನಾಗಿರಬೇಕು ಅಂತಂದರೆ ಪ್ರೋಬಯಾಟಿಕ್ಸ್ಗಳನ್ನು ತಗೋಬೇಕು. ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಫರ್ಮೆಂಟೆಡ್ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಖನಿಜ ಪದಾರ್ಥಗಳು, ಮ್ಯಾಗ್ನೀಷಿಯಮ್ಮು, ಜಿಂಕು, ಲೈಕೋಪಿನ್, ಜೊತೆಯಲ್ಲಿ ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್, ಐರನ್ ರಿಚ್ ಇರುವಂತಹದ್ದು. ಅಂದರೆ ನಾವು ಸಾಮಾನ್ಯವಾಗಿ ರಾಗಿಯನ್ನು ಬಳಸಬಹುದು, ಬೇರೆ ಬೇರೆ ಕಬ್ಬಿಣದ ಅಂಶ ಇರುವಂತಹ ತರಕಾರಿಗಳನ್ನು ನಾವು ಬಳಕೆ ಮಾಡಬಹುದು. ಈ ರೀತಿ ನಮ್ಮ ಆಹಾರದಲ್ಲಿ ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯೆಟ್ ಅಂತ ನಾವೇನು ಕರಿತೀವಿ, ಪ್ರೋಟೀನ್ ಇರಬೇಕು, ಸ್ವಲ್ಪ ಪ್ರಮಾಣದ ಕಾರ್ಬೋಹೈಡ್ರೇಟು, ಒಳ್ಳೆಯ ಕೊಬ್ಬುಗಳು, ಖನಿಜಗಳು, ಲವಣಗಳು, ವಿಟಮಿನ್ಗಳು ಇದ್ದಾಗ ಏನಾಗುತ್ತೆ, ಎಲ್ಲ ಬ್ಯಾಲೆನ್ಸ್ ಆಗಿದ್ದಾಗ ಈ ಥರ ಶುಗರ್ ಕ್ರೇವಿಂಗು ಅದಕ್ಕದೇ ಕಮ್ಮಿ ಆಗ್ತಾ ಬರುತ್ತೆ. ಇದು ಆಹಾರದ. ಇದರ ಜೊತೆಗೆ ಒಂದು ದೈಹಿಕ ವ್ಯಾಯಾಮನೂ ಸಹ ಈ ಶುಗರ್ ಕ್ರೇವಿಂಗಿಂದ ನಮ್ಮನ್ನು ಕಾಪಾಡುವಂತಹದ್ದು. ಜೊತೆಯಲ್ಲಿ ಒಳ್ಳೆಯ ನಿದ್ರೆ, 6ರಿಂದ 7 ಗಂಟೆಗಳ ಕಾಲ ನಿದ್ರೆ ಇದೆಯಲ್ಲ, ಅದು ಸಹ ಈ ಶುಗರ್ ಕ್ರೇವಿಂಗ್ ಅಥವಾ ಸಿಹಿ ತಿನ್ನುವ ಹಂಬಲ ಏನಿದೆ ಅದನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಜೊತೆಯಲ್ಲಿ ಒತ್ತಡ ಇದ್ದಾಗ ಒತ್ತಡವನ್ನು ಆಹಾರ ತಿನ್ನದೆ ಬೇರೆ ರೀತಿಯ ಒತ್ತಡದ ನಿವಾರಣೆ ಉಂಟು ಮಾಡುವಂತಹ ಕೆಲವೊಂದು ಹವ್ಯಾಸಗಳನ್ನು ಅಥವಾ ಅಭ್ಯಾಸಗಳನ್ನು ಇಟ್ಕೊಳ್ಳೋಂಥದ್ದು, ಸಂಗೀತ ಕೇಳೋಂಥದ್ದೇ ಆಗಲಿ, ಮೆಡಿಟೇಷನ್ ಮಾಡೋಂಥದ್ದೇ ಆಗಲಿ, ಅಥವಾ ಏನೋ ಒಂದು ಸಂಗೀತ ಕೇಳೋದು ಅಥವಾ ಹೇಳೋದು, ಡ್ಯಾನ್ಸ್ ಆಗ್ಬೋದು, ತೋಟಗಾರಿಕೆ ಆಗ್ಬೋದು, ಏನೋ ಒಂದು ಒಳ್ಳೆಯ ಒಂದು ಹವ್ಯಾಸ ನಾವು ಇಟ್ಟುಕೊಂಡು ಒತ್ತಡವನ್ನು ನಿವಾರಣೆ ಮಾಡ್ಕೋಬಹುದು ಅನ್ನುವುದನ್ನು ನಾವು ಪ್ರಯತ್ನ ಪಡ್ಬೋದು. ಆದರೆ ಬರೀ ಸಿಹಿ ತಿಂದು ಆ ಕ್ಷಣದ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಹೋದರೆ ಅದರಿಂದ ಮುಂದಿನ ದಿನದಲ್ಲಿ ನಾನಾ ರೀತಿಯ ಅನಾರೋಗ್ಯ ಉಂಟಾಗುವ
ಆಗುವ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ನೀರು ಕುಡಿಯುವಂಥದ್ದು, ಒಳ್ಳೆಯ ನಿದ್ರೆ, ಒಳ್ಳೆಯ ಆಹಾರ, ಧ್ಯಾನ, ಅದರ ಜೊತೆಗೆ ವ್ಯಾಯಾಮ ಇವುಗಳನ್ನು ಸರಿಯಾಗಿ ನಾವು ನಿಯಮಿತ ಕಾಲದಲ್ಲಿ ಮಾಡ್ಕೊಳ್ತಾ ಬಂದರೆ ಈ ಸಿಹಿಯನ್ನು ಅತಿಯಾಗಿ ತಿನ್ನುವಂಥ ಹಂಬಲ ಏನಿದೆ ಅದನ್ನು ಕಮ್ಮಿ ಮಾಡ್ತಾ ಬರ್ಬೋದು. ಕಾರಣ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆರೋಗ್ಯಕ್ಕೆ ಮಾರಕವಾದ ಶುಗರ್ ಕ್ರೇವಿಂಗ್ ಅಥವಾ ಸಿಹಿ ತಿನ್ನುವ ಹಂಬಲವನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಬಂದು ಸಕ್ಕರೆಯನ್ನು ಅದು ಏನಂದರೆ ಆರ್ಟಿಫಿಷಿಯಲ್ ಏನು ಸಕ್ಕರೆ ಅಂತ ನಾವು ಸೇವನೆ ಮಾಡ್ತಾ ಇದ್ದೀವಿ ಅದನ್ನು ಆದಷ್ಟು ಕಡಿಮೆ ಮಾಡ್ತಾ ಬಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಮುಂದಿನ ದಿನದಲ್ಲಿ ತಡೆಗಟ್ಟಬಹುದು. ಇದರ ಬದಲು ಸ್ವಾಭಾವಿಕವಾದ ಸಿಹಿ ಇರುತ್ತೆ ಕೆಲವೊಂದು, ಏನಂದರೆ ದ್ರಾಕ್ಷಿ, ಒಣ ದ್ರಾಕ್ಷಿ ಆಗಿರ್ಬೋದು, ಖರ್ಜೂರ ಆಗಿರ್ಬೋದು, ಜೇನುತುಪ್ಪ ಆಗಿರಬಹುದು, ಇಂಥದನ್ನು ಒಂದು ಮಿತವಾಗಿ ನಾವು ಬಳಕೆ ಮಾಡ್ತಾ ಬರ್ಬೋದು. ಹಾಗಾಗಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ದೊರೆಯುವ ಸಿಹಿಗಳನ್ನು ಬಳಕೆ ಮಾಡೋಣ. ಆರ್ಟಿಫಿಷಿಯಲ್ ಏನು ಸ್ವೀಟ್ ಅಂತ ಇದೆ, ಅದು ಸಕ್ಕರೆ ಇದೆ, ಅದನ್ನು ಆದಷ್ಟು ಕಡಿಮೆ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮಸ್ಕಾರ.